ನಮಸ್ಕಾರ ವೀಕ್ಷಕರೇ. ತೀರಾ ಪರಿಚಿತ ಅಲ್ಲದ ಆಟಗಾರರನ್ನ ಖರೀದಿ ಮಾಡೋ ಮೂಲಕ ಆರ್ಸಿಬಿ ಎಲ್ಲರಲ್ಲೂ ಗೊಂದಲ ಸೃಷ್ಟಿ ಮಾಡಿತು. ಆಕ್ಷನ್ ಪ್ರಕ್ರಿಯೆಗಳೆಲ್ಲ ಮುಗಿದ ಬಳಿಕ ಪರವಾಗಿಲ್ಲ, ಒಂದು ರೇಂಜ್ಗೆ ಆರ್ಸಿಬಿ ಟೀಮ್ ಚೆನ್ನಾಗೇ ಇದೆ ಅನ್ನೋ ಫೀಲಿಂಗ್ ಶುರುವಾಗಿದೆ. ವೀಕ್ ಎನ್ನಿಸಿಕೊಂಡಿದ್ದ ಬೌಲಿಂಗ್ ಸೆಕ್ಷನ್ಗೆ ಫರ್ಗ್ಯೂಸನ್ ರಂತ ವೇಗಿ ಎಂಟ್ರಿ ಕೊಟ್ಟಿದ್ದಾರೆ. ಫರ್ಗ್ಯೂಸನ್ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಪಿನ್ ಟು ಪಿನ್ ಹೇಳಿದ್ವಿ. ಫರ್ಗ್ಯೂಸನ್ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬಳಗಕ್ಕೆ ಎಂಟ್ರಿ ಕೊಟ್ಟಿರೋ ಇನ್ನೊಬ್ಬ ವೇಗಿ ಅಂದ್ರೆ ಅದು ವೆಸ್ಟ್ ಇಂಡೀಸ್ ನ ಅಲ್ಜಾರಿ ಜೋಸೆಫ್. ಬರೋಬ್ಬರಿ 11.5 ಕೋಟಿ ಕೊಟ್ಟು ಅಲ್ಜಾರಿಯನ್ನ ಖರೀದಿ ಮಾಡೋ ಅವಶ್ಯಕತೆ ಇತ್ತ ಅಂತ ಈಗಲೂ ಕೂಡ ಕೆಲವರು ವಾದಿಸ್ತಾರೆ. ಅಲ್ಜಾರಿಯ ಪರ್ಫಾರ್ಮೆನ್ಸ್ ಜೊತೆಗೆ ಅವರ ಲೈಫ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಿದ್ರೆ ಈ ಅಲ್ಜಾರಿ ಯಾರು, ಕ್ರಿಕೆಟ್ ಅಂಗಳದಲ್ಲಿ ಅವರ ವಿಶೇಷತೆ ಏನು, ಅವರ ಪರ್ಸನಲ್ ಲೈಫ್ ಮಿಸ್ಟರಿ ರೀತಿ ಎಲ್ಲರಲ್ಲೂ ಕುತೂಹಲ ಮೂಡಿಸಿದ್ದಕ್ಕೆ ಕಾರಣ ಏನು, ಎಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಾವಾಗ್ಲೇ ಹೇಳಿದ ಹಾಗೆ ಅಲ್ಜಾರಿ ಜೋಸೆಫ್ರ ಪರ್ಸನಲ್ ಲೈಫ್ ಒಂದು ಮಿಸ್ಟ್ರಿ ಆಗಿದೆ ಅಂತ. ಹೌದು, ಅಲ್ಜಾರಿ ರಿಲೇಶನ್ಶಿಪ್ ಬಗ್ಗೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿಯಿಂದ ಹಿಡಿದು ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ ಅನ್ನೋದು ಅಚ್ಚರಿಯ ವಿಚಾರ. ಅಲ್ಲದೆ ಅವರ ಡೀಟೇಲ್ಸ್ ಕಲೆಕ್ಷನ್ ವೇಳೆಯೂ ರಿಲೇಶನ್ಶಿಪ್ ಬಗ್ಗೆ ಅವರು ಸರಿಯಾದ ಮಾಹಿತಿಯನ್ನ ನೀಡಿರುವಂತೆ. ಕೆಲವರ ಪ್ರಕಾರ 2020ರಲ್ಲಿ ಅಲ್ಜಾರಿ ಖಾಸಗಿ ಕಾರ್ಯಕ್ರಮದಲ್ಲಿ ಯುವತಿಯೊಬ್ಬಳನ್ನ ಮದುವೆ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪ್ರೊಫೆಷನಲ್ ದಾಖಲೆಗಳೆಲ್ಲದರಲ್ಲೂ ಅವರು ಅನ್ಮ್ಯಾರಿಡ್ ಅಂತಲೇ ಇದೆ. ಈ ಬಗ್ಗೆ ಅಲ್ಜಾರಿ ತುಟಿ ಬಿಚ್ಚದೆ ಇರೋದು ಇನ್ನಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ವಿಚಿತ್ರ ಅಂದ್ರೆ, ಸಾಮಾನ್ಯವಾಗಿ ಎಲ್ಲರ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅವರ ಪರ್ಸನಲ್ ಫೋಟೋಸ್ ಹಾಗೂ ಇನ್ಫಾರ್ಮೇಶನ್ ಇರುತ್ತೆ. ಆದ್ರೆ ಅಲ್ಜಾರಿ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಕೇವಲ ಅವರ ಕ್ರಿಕೆಟ್ಗೆ ಸಂಬಂಧಿತ ಚಿತ್ರಗಳು ಮಾತ್ರ ಇವೆ. ಅವರ ಫ್ಯಾಮಿಲಿಯ ಒಂದೇ ಒಂದು ಫೋಟೋ ಕೂಡ ಕಾಣಿಸೋದಿಲ್ಲ. ಆದ್ರೆ ಅವರ ಅಕೌಂಟ್ ನಿಂದ ಮೊದಲು ಅಪ್ಲೋಡ್ ಆದ ಫೋಟೋ ಒಂದು ಚಿಕ್ಕ ಮಗುವಿನದ್ದು. ಆ ಮಗು ಅಲ್ಜಾರಿಯೋ ಅಥವಾ ಅವರ ಮಗುನ ಅನ್ನೋದು ಕೂಡ ಬಹಳ ಚರ್ಚೆ ಹುಟ್ಟು ಹಾಕಿತ್ತು. ಆದ್ರೆ 2018ರ ಸಮಯದಲ್ಲಿ ಆ ಫೋಟೋ ಅಪ್ಲೋಡ್ ಆಗಿದ್ದು ಅದು ಅಲ್ಜಾರಿಯದ್ದೇ ಬಾಲ್ಯದ ಚಿತ್ರ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಮಟ್ಟಿಗೆ ತಮ್ಮ ರಿಲೇಶನ್ಶಿಪ್ ಅನ್ನ ಅಲ್ಜಾರಿ ಯಾಕೆ ಸೀಕ್ರೆಟ್ ಮಾಡ್ತಾ ಬಂದಿದ್ದಾರೆ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಇನ್ನು ಅಲ್ಜಾರಿಯ ಹಿನ್ನೆಲೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ 1996ರಲ್ಲಿ ಆಂಟಿಗುವಾದಲ್ಲಿ ಅಲ್ಜಾರಿ ಜೋಸೆಫ್ ಜನಿಸ್ತಾರೆ. ಸದ್ಯ 27 ವರ್ಷದ ಅಲ್ಜಾರಿಗೆ ಬಾಲ್ಯದಿಂದಲೂ ಕ್ರಿಕೆಟ್ ನಲ್ಲಿ ಬಹಳ ಆಸಕ್ತಿ ಇರುತ್ತೆ. ಇವರ ಕನಸಿಗೆ ದೊಡ್ಡ ತಿರುವು ಸಿಕ್ಕೋದು 2015ರಲ್ಲಿ. ಆ ವರ್ಷ ಲೀವಾರ್ಡ್ ಐಲ್ಯಾಂಡ್ಸ್ ಪರ ಮೊದಲ ಮ್ಯಾಚ್ ಆಡೋ ಅಲ್ಜಾರಿ ಚೊಚ್ಚಲ ಪಂದ್ಯದಲ್ಲೇ 10 ವಿಕೆಟ್ ಕಬಳಿಸುವ ಮೂಲಕ ಎಲ್ಲರ ಅಚ್ಚರಿಗೆ ಪಾತ್ರರಾಗ್ತಾರೆ. ಬಳಿಕ 2016ರಲ್ಲಿ ವೆಸ್ಟ್ ಇಂಡೀಸ್ ನ ಅಂಡರ್ 19 ಕ್ರಿಕೆಟ್ಗೆ ಸೆಲೆಕ್ಟ್ ಆಗ್ತಾರೆ ಅಲ್ಜಾರಿ. ಆ ಟೂರ್ನಮೆಂಟ್ ನಲ್ಲಿ 13 ವಿಕೆಟ್ ಪಡೆಯುವ ಮೂಲಕ ಲೀಡಿಂಗ್ ವಿಕೆಟ್ ಟೇಕರ್ ಆಗಿ ಹೊರಹೊಮ್ಮುತ್ತಾರೆ ಅಲ್ಜಾರಿ. ಗಂಟೆಗೆ 147 ಕಿಲೋಮೀಟರ್ ವೇಗದಲ್ಲಿ ನುಗ್ಗಿ ಬರ್ತಾ ಇದ್ದ ಅಲ್ಜಾರಿ ಬಾಲ್ಗಳನ್ನ ಎದುರಿಸೋಕಾಗದೆ ಬ್ಯಾಟರ್ಗಳು ದಂಗಾಗಿದ್ರು. ಇದರ ಬೆನ್ನಲ್ಲೇ 2022ರಲ್ಲಿ ಐಸಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಸರಣಿಯಲ್ಲಿ ಭಾರತದ ವಿರುದ್ಧ ಪಂದ್ಯಕ್ಕೆ ಆಯ್ಕೆ ಆಗ್ತಾರೆ. 2 ಪ್ರಮುಖ ವಿಕೆಟ್ ಕಬಳಿಸುವ ಮೂಲಕ ಎಲ್ಲರ ಗಮನ ಸೆಳೆದಿರ್ತಾರೆ ಅಲ್ಜಾರಿ. ಏನು, ಅಲ್ಜಾರಿ ಕ್ರಿಕೆಟ್ ಜೀವನದ ಬಗ್ಗೆ ನೋಡುವಾಗ ಅವರ ತಂದೆ ತಾಯಿ ಬಗ್ಗೆ ಹೇಳಲೇಬೇಕಾಗತ್ತೆ. ಯಾಕಂದ್ರೆ ಅಲ್ಜಾರಿ ಕ್ರಿಕೆಟ್ ಆಸಕ್ತಿಗೆ ನೀರೆರೆದು ಪೋಷಿಸಿ ಕೈ ಹಿಡಿದು ಮುನ್ನಡೆಸಿದ್ದೇ ಅಲ್ಜಾರಿ ತಂದೆ ಆಳ್ವಾ ಜೋಸೆಫ್ ಹಾಗೂ ತಾಯಿ ಶೆರೋನ್ ಜೋಸೆಫ್. ಅಲ್ಜಾರಿ ತಂದೆ ಆಲ್ವಾ ಲಿವಾರ್ಡ್ ಐಲ್ಯಾಂಡ್ಸ್ ಕ್ರಿಕೆಟ್ ಕ್ಲಬ್ ನ ಮೆಂಬರ್ ಆಗಿರ್ತಾರೆ. ಚಿಕ್ಕ ವಯಸ್ಸಲ್ಲೇ ತಮ್ಮ ಮಗನಿಗೆ ಕ್ರಿಕೆಟ್ ನಲ್ಲಿ ಆಸಕ್ತಿ ಇದ್ದಿದ್ದನ್ನ ಗಮನಿಸಿದ್ದ ಆಲ್ವಾ ನುರಿತ ಆಟಗಾರರ ಪ್ರಾಕ್ಟೀಸ್ ವೇಳೆ ಅಲ್ಜಾರಿಯನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ರು. ಅವರ ಜೊತೆಗೆ ಕ್ರಿಕೆಟ್ ಆಡಿಸ್ತಾ ಇದ್ರು. ಅಲ್ಜಾರಿಗೆ ಆಗ ತಾನೇ ಕ್ರಿಕೆಟ್ ಮೇಲೆ ಶುರುವಾಗಿದ್ದ ಆಸಕ್ತಿಯನ್ನ ಕಂಪ್ಲೀಟ್ ಅದರ ಕಡೆಗೆ ಹೋಗುವಂತೆ ಸೆಟ್ ಮಾಡಿದ್ರು ಆಲ್ವಾ ಜೋಸೆಫ್. ಆ ಹೊತ್ತಲ್ಲಿ ಲೀವಾರ್ಡ್ ಕ್ಲಬ್ ನ ಹಿರಿಯ ಆಟಗಾರರೊಬ್ಬರು ಅಲ್ಜಾರಿಯ ಅಸಲಿ ಕೆಪಾಸಿಟಿ ಏನು ಅನ್ನೋದನ್ನ ಗಮನಿಸಿರ್ತಾರೆ. ಈತ ಬೌಲಿಂಗ್ ಅಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಮುಂದೊಂದು ದಿನ ಒಳ್ಳೆ ಬೌಲರ್ ಆಗ್ತಾನೆ ಅನ್ನೋ ಸಜೆಷನ್ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ದಂತೆ ಅಲ್ಜಾರಿ ತಾಯಿ ಕೂಡ ಮಗನನ್ನ ಕ್ರಿಕೆಟರ್ ಮಾಡಬೇಕು ಅಂತ ಪಣ ತೊಡ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಅಲ್ಜಾರಿ ತಾಯಿ ಕೂಡ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಹೊಂದಿದವರಾಗಿದ್ದು ಆಂಟಿಗುವಾ ಸ್ಟೇಟ್ ಟೀಮ್ ನಲ್ಲಿ ಫುಟ್ಬಾಲ್ ಆಟಗಾರ್ತಿಯಾಗಿರ್ತಾರೆ. ಮಗನ ಕೆರಿಯರ್ಗೆ ಏನೇನೆಲ್ಲ ಬೇಕೋ ಅದೆಲ್ಲವನ್ನ ಪೂರೈಸೋದಕ್ಕೆ ಶುರು ಮಾಡ್ತಾರೆ. ಸಾಧನೆ ಮಾಡೋಕೆ ಹೊರಟಾಗ ದೊಡ್ಡ ದೊಡ್ಡ ಸವಾಲುಗಳು ಎದುರಾಗುತ್ತವೆ ಅನ್ನೋದಕ್ಕೆ ಸಾಕ್ಷಿಗಳಿವೆ. ಅಲ್ಜಾರಿ ಜೀವನದಲ್ಲೂ ಅಂತದೊಂದು ಘಟನೆ ನಡೆದು ಹೋಗುತ್ತೆ. ತಮ್ಮ ಕೆರಿಯರ್ಗೆ ಪೋಷಕರು ಬೆನ್ನೆಲುಬಾಗಿ ನಿಲ್ಲೋದು ಅಪರೂಪದಲ್ಲಿ ಅಪರೂಪ. ಆದ್ರೆ ಅಲ್ಜಾರಿ ಕ್ರಿಕೆಟ್ ಕೆರಿಯರ್ ಆರಂಭವಾಗುವ ಹೊತ್ತಲ್ಲೇ ಅವರು ಅವರ ತಾಯಿಯನ್ನ ಕಳೆದುಕೊಳ್ತಾರೆ. ಹೌದು, ಅದು 2019 ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಮ್ಯಾಚ್ ನಲ್ಲಿ ವೆಸ್ಟ್ ಇಂಡೀಸ್ ಪರ ಅಲ್ಜಾರಿ ಆಡ್ತಾ ಇರ್ತಾರೆ. ಮ್ಯಾಚ್ ನ 2ನೇ ದಿನ ಆ ಕರಾಳ ಸುದ್ದಿ ಅಲ್ಜಾರಿಯನ್ನ ತಲುಪುತ್ತೆ. ಆಗ ಅಲ್ಜಾರಿ ಮುಂದೆ ಇದ್ದ ಆಪ್ಷನ್ ಅಂದ್ರೆ ಡೂ ಆರ್ ಡೈ. ಆಗ ಅಲ್ಜಾರಿ ಒಂದು ಬೋಲ್ಡ್ ಡಿಸಿಷನ್ ತೆಗೆದುಕೊಳ್ತಾರೆ.
ತಾವು ಆ ಮ್ಯಾಚ್ನಲ್ಲಿ ಮುಂದುವರಿಯೋದಾಗಿ ತಿಳಿಸ್ತಾರೆ. ತಾಯಿ ಅಗಲಿದ ದುಃಖದಲ್ಲೂ ದೇಶದ ಪರ ಕ್ರಿಕೆಟ್ ಆಡ್ತಾರೆ. ತಮ್ಮ ಕೆರಿಯರ್ ಬಗ್ಗೆ ಕಾಳಜಿ ವಹಿಸಿದ್ದ ತಮ್ಮ ತಾಯಿಗೆ ಇದೇ ನಾನು ನೀಡೋ ಗೌರವ ಅನ್ನೋ ಮನೋಭಾವದಲ್ಲಿ ಆ ಮ್ಯಾಚ್ನಲ್ಲಿ ಮುಂದುವರಿತಾರೆ. ಅಲ್ಜಾರಿಯ ಈ ಡೆಡಿಕೇಶನ್ಗೆ ಬಹಳ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಅಲ್ಜಾರಿ ಬಗ್ಗೆ ಇರೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅದು ಅವರ ಹೈಟ್. ಅಲ್ಜಾರಿ ಬರೋಬ್ಬರಿ 6.5 ಅಡಿ ಎತ್ತರ ಇದ್ದಾರೆ. ಈ ಹೈಟ್ ನಿಂದ 147 ಕಿಲೋಮೀಟರ್ ವೇಗದಲ್ಲಿ ಬಾಲ್ ಎಸೆದ್ರೆ ಅದರ ತಾಕತ್ ಹೇಗಿರುತ್ತೆ ಅನ್ನೋದು ಎದುರು ನಿಂತ ಬ್ಯಾಟರ್ಗಳಿಗೆ ಗೊತ್ತು. ಎಷ್ಟು ಹೈಟ್ ಇರೋ ಅಲ್ಜಾರಿ ಕೇವಲ 55 ಕೆಜಿ ತೂಕ ಇದ್ದಾರೆ ಅಂದ್ರೆ ನಂಬೋಕೆ ಕಷ್ಟವಾದ್ರೂ ಸತ್ಯ. ಹಂತ ಹಂತವಾಗಿ ಅಲ್ಜಾರಿ ಕೆಪಾಸಿಟಿ ಗೊತ್ತಾಗ್ತಾ ಹೋದಂತೆ ಅವರಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತವೆ. ಅಂಡರ್ 19 ಕ್ರಿಕೆಟ್ ನಲ್ಲಿ ಹೆಸರು ಮಾಡಿದ್ದ ಅಲ್ಜಾರಿ 2016ರಲ್ಲಿ ವೆಸ್ಟ್ ಇಂಡೀಸ್ ಪರ ಚೊಚ್ಚಲ ಪಂದ್ಯವನ್ನ ಆಡ್ತಾರೆ. ಆಗ ಅವರು ಎದುರಿಸಿದ್ದು ಇಂಡಿಯನ್ ಟೀಮ್ ಅನ್ನ. ಬಳಿಕ ಅದೇ ವರ್ಷ ಪಾಕಿಸ್ತಾನ ವಿರುದ್ಧ ಏಕದಿನ ಪಂದ್ಯದ ಮೂಲಕ ಒನ್ ಡೇ ಜಗತ್ತಿಗೆ ಪದಾರ್ಪಣೆ ಮಾಡ್ತಾರೆ. ಅಲ್ಜಾರಿ ಪರ್ಫಾರ್ಮೆನ್ಸ್ ಅನ್ನ ಗಮನಿಸಿದ್ದ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಅವರ ಮೇಲೆ ಭರವಸೆ ಇಟ್ಟು 2019ರ ವರ್ಲ್ಡ್ ಕಪ್ಗೂ ಆಯ್ಕೆ ಮಾಡಿರ್ತಾರೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಜಾರಿಯ ಈವರೆಗಿನ ಸಾಧನೆಗಳನ್ನ ನೋಡ್ತಾ ಹೋದ್ರೆ 30 ಟೆಸ್ಟ್ ಮ್ಯಾಚ್ ಗಳನ್ನ ಆಡಿರೋ ಅಲ್ಜಾರಿ 28.96ರ ಆವರೇಜ್ ನಲ್ಲಿ 106 ವಿಕೆಟ್ ಗಳನ್ನ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು 54 ಏಕದಿನ ಪಂದ್ಯಗಳನ್ನ ಆಡಿರೋ ಅಲ್ಜಾರಿ 30.34 ಎವರೇಜ್ ನಲ್ಲಿ 64 ವಿಕೆಟ್ ಎಗರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು IPL ವಿಚಾರಕ್ಕೆ ಬಂದ್ರೆ 2019ರಿಂದ ಮುಂಬೈ ಇಂಡಿಯನ್ಸ್ ಪರ ಆಡ್ತಾ ಇದ್ದ ಅಲ್ಜಾರಿ 2022ರಿಂದ ಗುಜರಾತ್ ಟೈಟನ್ಸ್ ಪರ ಆಡ್ತಾ ಇದ್ರು. ಈ ಅವಧಿಯಲ್ಲಿ ಅವರು ಒಟ್ಟು 19 ಪಂದ್ಯಗಳನ್ನ ಆಡಿದ್ದು ಈ ಪೈಕಿ ಕೇವಲ 27 ರನ್ಗಳನ್ನ ನೀಡಿ 20 ವಿಕೆಟ್ ಪಡೆದಿದ್ದಾರೆ. 2023ರ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಕೇವಲ 9 ಮ್ಯಾಚ್ ನಲ್ಲಿ 12 ವಿಕೆಟ್ ಪಡೆಯುವ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ರು. ಹೆಚ್ಚಿನವರಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ, ಇನ್ನು IPL ನಲ್ಲಿ ಹೇಳುವಂತ ಹೆಸರು ಮಾಡದವನಿಗೆ 11.5 ಕೋಟಿ ಕೊಟ್ಟಿದ್ಯಾಕೆ ಅನ್ನೋದು. ಆದ್ರೆ ಅಲ್ಜಾರಿ ವಿಚಾರದಲ್ಲಿ ಅವರ ಟ್ಯಾಲೆಂಟ್ ಏನು ಅನ್ನೋದು IPL ಹೊರತುಪಡಿಸಿ ಬೇರೆ ಬೇರೆ ವೇದಿಕೆಗಳಲ್ಲಿ ಸಾಬೀತಾಗಿದೆ. IPL ನಲ್ಲಿ ಯಾರು ಯಾವಾಗ ಕ್ಲಿಕ್ ಆಗ್ತಾರೆ ಅನ್ನೋದನ್ನ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಆದ್ರಿಂದ ಇಂಥ ಪ್ಲೇಯರ್ ಅನ್ನ ಆಕ್ಷನ್ ನಲ್ಲಿ ಮಿಸ್ ಮಾಡಬಾರದು ಅನ್ನೋ ಕಾರಣಕ್ಕೆ ಹಣದ ಮುಖ ನೋಡದೆ ಅಲ್ಜಾರಿಯನ್ನ ತೆಕ್ಕೆಗೆ ತೆಗೆದುಕೊಂಡಿದೆ RCB. ಹೆಸರು ಮಾಡಿರೋ ಆಟಗಾರರು RCBಗೆ ಬರಲಿಲ್ಲ ಅನ್ನೋದು ಸತ್ಯವೇ ಆದ್ರೂ ಟೀಮ್ಗೆ ಬೇಕಾಗಿದ್ದ ಪೇಸರ್ಗಳು ಸಿಕ್ಕಿದ್ದಾರೆ. ಯಾರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದು ಅವರಿಗೆ ಅವಕಾಶ ನೀಡೋ ಮೊದಲೇ ಹೇಳೋಕ್ಕಾಗಲ್ಲ. ಆದ್ರಿಂದ ಅಲ್ಜಾರಿ ಪರ್ಚೇಸ್ ವರ್ತ್ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿದೆ RCB. ಅಲ್ಜಾರಿ ಮೂಲಕ ಈ ಬಾರಿ RCB ಕಪ್ ಗೆಲ್ಲಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.